ಸಾರಿಗೆ ಸಚಿವರೇ ಕಣ್ತೆರೆದು ನೋಡಿ ಈ ಹೈಟೆಕ್ ಬಸ್ ನಿಲ್ದಾಣವನ್ನು. ಕಣ್ಣಿದ್ದು ಕುರುಡರಾದ್ರ ನಿಮ್ಮ ಇಲಾಖೆಯ ಅಧಿಕಾರಿಗಳು. ಹಲವಾರು ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗ್ತಾ ಇದೆಯಾ ಈ ಹೈಟೆಕ್ ಬಸ್ ನಿಲ್ದಾಣ? ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಹೈಟೆಕ್ ಬಸ್ ನಿಲ್ದಾಣದ ಬಗೆಹರಿಯದ ಹೈಟೆಕ್ ಸಮಸ್ಯೆಗಳು. ಕರ್ನಾಟಕದ ಯಾವುದೇ ಊರಿಗೆ ಸಂಪರ್ಕ ಕಲ್ಪಿಸಬೇಕಾದ್ರೂ ಈ ಬಸ್ ನಿಲ್ದಾಣ ಪ್ರಮುಖವಾಗಿದೆ. ಕರ್ನಾಟಕದ 2ನೇ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಎಂದು ಪ್ರಖ್ಯಾತಿಯಲ್ಲಿರುವ ಈ ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಆಗರಗಳನ್ನೇ ತುಂಬಿಕೊಂಡಿದೆ. ಏನಿದು ಸ್ಟೋರಿ ಅಂತೀರಾ? ಹಾಗಿದ್ರೆ ಈ ಕಂಪ್ಲೀಟ್ ಕವರ್ ಸ್ಟೋರಿನ ನೋಡ್ಕೊಂಡು ಬನ್ನಿ. ಕಾಂಪೌಂಡ್ ಇಲ್ಲದಿರುವ ಕಾರಣ ಕಸದ ಕೊಂಪೆಯಾಗಿರುವ ಬಸ್ ನಿಲ್ದಾಣ. ಬಸ್ ನಿಲ್ದಾಣದ ತುಂಬೆಲ್ಲ ಖಾಸಗಿ ಕಾರು, ದ್ವಿಚಕ್ರ ವಾಹನಗಳು. ಕೇವಲ ಸಾರಿಗೆ ಸಚಿವರು ಬಂದಾಗ, ಮುಖ್ಯಮಂತ್ರಿಗಳು ಸಿಂಧನೂರಿಗೆ ಬಂದಾಗೊಮ್ಮೆ ಮಾತ್ರ ಪೂರ್ತಿಯಾಗಿ ಸ್ವಚ್ಛಗೊಳ್ಳುವುದು ಸಿಂಧನೂರಿನ 6.5 ಕೋಟಿ ವೆಚ್ಚದ ಹೈಟೆಕ್ ಬಸ್ ನಿಲ್ದಾಣ. ಕೇವಲ ಸಾರಿಗೆ ಸಚಿವರು ಬಂದಾಗ, ಮುಖ್ಯಮಂತ್ರಿಗಳು ಸಿಂಧನೂರಿಗೆ ಬಂದಾಗೊಮ್ಮೆ ಮಾತ್ರ ಪೂರ್ತಿಯಾಗಿ ಸ್ವಚ್ಛಗೊಳ್ಳುವುದು ಸಿಂಧನೂರಿನ 6.5 ಕೋಟಿ ವೆಚ್ಚದ ಹೈಟೆಕ್ ಬಸ್ ನಿಲ್ದಾಣ. ವಿಪರ್ಯಾಸ ಎಂದರೆ 7 ವರ್ಷ ಪೂರ್ತಿ ಕಟ್ಟಡ ಕಟ್ಟುವುದರಲ್ಲೇ ಕಾಲಹರಣಗೈದ ಅಧಿಕಾರಿಗಳ, ಗುತ್ತಿಗೆದಾರರ ದುರಾಡಳಿತವನ್ನು ಬಸ್ ನಿಲ್ದಾಣದಲ್ಲಿ ಹಾಕಿರುವ ಶಂಕುಸ್ಥಾಪನೆ ಬೋರ್ಡ್ ಮತ್ತು ಉದ್ಘಾಟನೆ ಬೋರ್ಡ್ಗಳೇ ಸಾರಿ ಸಾರಿ ಹೇಳುತ್ತವೆ. ಹೆಚ್ಚು ಜನದಟ್ಟಣೆ, ವಾಹನ ದಟ್ಟಣೆಯ ನಗರ ಸಿಂಧನೂರಿಗೆ ಹೈಟೆಕ್ ಬಸ್ ನಿಲ್ದಾಣವಾಗಬೇಕೆಂದು 2007ರಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭವಾಗಿ 2014ರಲ್ಲಿ ಉದ್ಘಾಟನೆಯಾಯಿತು. ಅದು ಸರಕಾರಿ ನಿಯಮವಾದ 18 ತಿಂಗಳಲ್ಲಿ ಸಂಪೂರ್ಣ ಕಾಮಗಾರಿ ಮುಗಿಯಬೇಕೆಂಬ ನಿಯಮವಿದ್ದರೂ ಪೂರ್ಣವಾಗಿಲ್ಲ ಎಂಬುದು ವಿಶೇಷ. ಮತ್ತು ನಿಯಮದಂತೆ ಉದ್ಯಾನವನ ಇಲ್ಲದಿದ್ದು ಸರಕಾರಿ ನಿಯಮ ಉಲ್ಲಂಘನೆಯಾಗಿದೆ. ಬಸ್ ನಿಲ್ದಾಣದ ಕುಷ್ಟಗಿ ರೋಡ್ಗೆ ಹೊಂದಿಕೊಂಡಂತೆ ಪ್ರಯಾಣಿಕರಿಗೆ ಇತರೆ ನಗರಗಳಲ್ಲಿಯ ಬಸ್ ಸ್ಟ್ಯಾಂಡ್ನಂತೆ ಮುಂಭಾಗ ಕಾಣುವ ಹಾಗೆ ಖುಲ್ಲಾ ಬಿಡಬೇಕಾಗಿದ್ದ ಜಾಗದಲ್ಲಿ ಅವೈಜ್ಞಾನಿಕವಾಗಿ ಕಮರ್ಷಿಯಲ್ ಮಳಿಗೆಗಳನ್ನು, ಅಂಗಡಿ, ಹೋಟೆಲ್ಗಳನ್ನು ತೆರೆದಿದ್ದಾರೆ. ಬೈಕ್ ನಿಲ್ಲಿಸಲು ಸೆಟ್ ಬ್ಯಾಕ್ ಬಿಡದೆ ರಸ್ತೆಯನ್ನು ಅತಿಕ್ರಮಿಸಿ ಬೈಕ್, ಕಾರುಗಳು ರಸ್ತೆ ಮೇಲೆ ನಿಲ್ಲುವಂತೆ ಮಾಡಿ ಕುಷ್ಟಗಿ ಹೈವೇ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೆ ತೊಂದರೆಯಾಗುತ್ತಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ಸಿಂಧನೂರಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸಿಂಧನೂರಿನ ಬಸ್ ನಿಲ್ದಾಣದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಕಡೆ ನೀರು ನಿಂತುಕೊಂಡು ಈ ಪರಿಸ್ಥಿತಿ ಹೇಗಾಗಿದೆಪ್ಪ ಅಂತಂದರೆ, ಮಳೆಗಾಲ ಇರೋದ್ರಿಂದ ಕೂಡ ಹಲವಾರು ಕಡೆ ಡೆಂಗಿ ಕೂಡ ಬರ್ತಾ ಇರೋದ್ರಿಂದ ಈ ನಗರಾಡಳಿತ ದುರಾಡಳಿತವನ್ನು ಮಾಡ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ನಾವು ಆ ಕಡೆ ನೋಡ್ತಾ ಇರಬೇಕಾದ್ರೆ ಕಾಂಪೌಂಡ್ ವ್ಯವಸ್ಥೆ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ. ಈ ಏನಪ್ಪ ಅಂತಂದರೆ ಡಿಪೋ ಪಕ್ಕದಲ್ಲಿ ಬಿಟ್ಟರೆ ಈ ಕಡೆ ಕಾಂಪೌಂಡ್ ವ್ಯವಸ್ಥೆನೇ ಇಲ್ಲ. ಹಾಗೂ ಖಾಸಗಿಯವರು ಕೂಡ ಎಲ್ಲಂದರಲ್ಲಿ ತಮ್ಮ ಕಸವನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಉಸುಗು ಮತ್ತು ಮರಳು ಕೂಡ ಹಾಕ್ತಾ ಇದ್ದಾರೆ. ಇದು ಎಲ್ಲ ಅಧಿಕಾರಿಗಳು ಕೂಡ ಇದು ನಗರಸಭೆ ಆಗಿರ್ಬೋದು ಅಥವಾ ಸಾರಿಗೆ ಇಲಾಖೆ ಆಗಿರ್ಬೋದು ಗಮನಕ್ಕೆ ತೆಗೆದುಕೊಳ್ಳಬೇಕು. ಹಾಗೂ ಇಲ್ಲಿ ಸಾರಿಗೆ ವ್ಯವಸ್ಥೆ ಎಚ್ಚೆತ್ತುಕೊಳ್ಳಬೇಕು. ಈ ರೀತಿ ಮುಂದಿನ ಆಗದಂತೆ ಕ್ರಮ ವಹಿಸಬೇಕೆಂದು ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ. ಸುಮಾರು 20ರಿಂದ 30 ಸಾವಿರ ಬೈಕ್ಗಳಿರೋ ಸಿಂಧನೂರು ನಗರಕ್ಕೆ ಕೇವಲ 100 ಬೈಕ್ಗಳ ಸ್ಟ್ಯಾಂಡ್ ಅನ್ನು ನಿರ್ಮಿಸಿ ಯೋಜನೆಯನ್ನೇ ಹಳ್ಳ ಹಿಡಿಸಿರುವುದು ಯಾವ ಪುರುಷಾರ್ಥಕ್ಕೆ ಎಂಬುದೇ ತಿಳಿಯುತ್ತಿಲ್ಲ. ವ್ಯಾಪಾರಸ್ಥರ ಅಂಗಡಿ ಮುಂದೆಯೇ ನಿರ್ಮಿಸಿದ್ದರಿಂದ ಅವರ್ಯಾರು ಬೈಕ್ಗಳನ್ನು ನಿಲ್ಲಿಸಲು ಸಹಜವಾಗಿ ಒಪ್ಪುತ್ತಿಲ್ಲ, ನಿಲ್ಲಿಸಲು ಬಿಡುತ್ತಲೂ ಇಲ್ಲ. ನಾಗರಿಕರಿಗೆ ಉಪಯೋಗಿಸಿಕೊಳ್ಳಲು ಸಾಧ್ಯವೇ ಇಲ್ಲದ ಬೈಸಿಕಲ್ ಸ್ಟ್ಯಾಂಡ್ ಅನ್ನು ಸದುಪಯೋಗಪಡಿಸಿಕೊಳ್ಳಿ ಎಂಬ ನಗರಸಭೆ ಅಧಿಕಾರಿಗಳ ವ್ಯರ್ಥ ಸಲಹೆಯು ವ್ಯಾಪಾರಸ್ಥರಿಗೆ, ಬೈಕಿನವರಿಗೆ ಜಗಳ ಹಚ್ಚಿ ನೋಡುವುದಾಗಿದೆ. ಸಿಂಧನೂರು ಹೈಟೆಕ್ ಬಸ್ ನಿಲ್ದಾಣಕ್ಕೆ ಕಾಂಪೌಂಡ್ ಯಾವಾಗ? ಅನೇಕ ಬಾರಿ ಹಲವು ಸಂಘಟನೆಗಳು ದೂರು ನೀಡಿದರೂ, ಬಡವರ ಬಾರ್ಕೋಲು ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟಿಸಿದರೂ ನಮಗೆ ಸಂಬಂಧವೇ ಇಲ್ಲ ಎನ್ನುವಂತಿದ್ದಾರೆ ಅಧಿಕಾರಿಗಳು. ಯಶವಂತಪ್ಪ, ನಾನು ಸಿಂಧನೂರು ಸಾಮಾಜಿಕ ಹೋರಾಟಗಾರನಾಗಿದ್ದು, ಸಿಂಧನೂರಿನಲ್ಲಿ ಏನು ಒಂದು ಹೈಟೆಕ್ ಬಸ್ ನಿಲ್ದಾಣ 2007ರಲ್ಲಿ ಮಂಜೂರಿ ಆಯಿತು. ಆ ಮಂಜೂರಿ ಆದ ಬಸ್ ನಿಲ್ದಾಣ 6.5 ಕೋಟಿ ವೆಚ್ಚದಲ್ಲಿ ಅದು ಏನು 18 ತಿಂಗಳಲ್ಲಿ ಪೂರ್ತಿಗೊಳ್ಳಬೇಕಾಗಿತ್ತು. ಆದರೆ 2014ರಲ್ಲಿ ಉದ್ಘಾಟನೆ ಆಯಿತು. ಅದು ಅರೆಬರೆಯಾಗಿ
ಇವತ್ತು ಅದಾದ ನಂತರ ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಸಿಂಧನೂರು ಬಸ್ ಡಿಪೋ ಆಡಳಿತ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು ಸಾಕಷ್ಟು ಸಾರಿ 2018 ಇರ್ಬೋದು, ಇವತ್ತಿರ್ಬೋದು, 3-4 ಸಾರಿ ಸಂಘ ಸಂಸ್ಥೆಗಳು ನಾನು ಕೂಡ ಅನೇಕ ಸಾರಿ ದೂರು ಸಲ್ಲಿಸಿದ್ದೀನಿ. ಸಿಂಧನೂರು ಡಿಪೋ ಮ್ಯಾನೇಜರ್ ಅದನ್ನು ಕ್ಯಾರೆ ಅಂತಿಲ್ಲ, ನಮಗೆ ಬಸ್ ನಿಲ್ದಾಣಕ್ಕೂ ನಮಗೂ ಸಂಬಂಧ ಇಲ್ಲ ಅಂದಂಗೆ ವರ್ತಿಸ್ತಾರೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಅನಧಿಕೃತ ನಿಲ್ಲಿಸ್ಯಾರ. ಮುಂದೆ ಬಸ್ ನಿಲ್ದಾಣ ಕಾಣಬೇಕು, ಯಾವುದೇ ಊರಲ್ಲಿ ಹೋದರೂ ಬಸ್ ನಿಲ್ದಾಣ ಕಾಣುತ್ತಿರ್ತೈತೆ ಮುಖಭಾಗ. ಇಲ್ಲಿ ಕಾಂಪ್ಲೆಕ್ಸ್ಗಳನ್ನು ನಿರ್ಮಿಸಿ ಅದು ಅವರೆಲ್ಲರಿಗೆ ಬಾಡಿ ಕೊಟ್ಟರೆ ಅವರೆಲ್ಲರೂ ಮುಸುರೆ ಚೆಲ್ಲೋದನ್ನು ಹಿಂದೆ ಸಣ್ಣ ಘಟಕ್ಕೆ ಬಿಡ್ತಾರೆ, ಮುಂದೆ ದೊಡ್ಡ ಡ್ರೈನೇಜ್ ಬಿಡಬೇಕಾಗಿತ್ತು. ಇವತ್ತು ಹಿಂದೆ ಸಣ್ಣ ಡ್ರೈನೇಜಿಗೆ ಬಿಡೋದ್ರಿಂದ ಬಸ್ ಸ್ಟ್ಯಾಂಡ್ ಪೂರ್ತಿ ಗಬ್ಬು ನಾರ್ತೈತಿ. ಇವತ್ತು ಇದನ್ನು ಸಾಕಷ್ಟು ಸಾರಿ ನಾವು ದೂರಿದ್ರು ಕೂಡ ಡಿಪೋ ಮ್ಯಾನೇಜರ್ ಕ್ಯಾರೆ ಅಂತಿಲ್ಲ, ಯಾಕಂದ್ರೆ ಆತನ ದಪ್ಪ ಚರ್ಮ ಆಗ್ಬಿಡೋದು. ಇದನ್ನು ನಾವು MD ಅವರಿಗೆ, ಗುಲ್ಬರ್ಗ MD KKRTC MD ಅವರಿಗೆ ಪತ್ರ ಬರೆದ್ರು ಕೂಡ ಅವರು ಕ್ಯಾರೆ ಅಂತಿಲ್ಲ. ಇವರೆಲ್ಲ ಇಬ್ಬರು ಹೊಂದಾಣಿಗಾಗಿ ಇವತ್ತು ಬಸ್ ನಿಲ್ದಾಣನ ಹದಗೆಡಿಸ್ಬಿಟ್ಟಾರ. ಏನು ನೋಡಿ, ಮತ್ತು ಆಮೇಲೆ ಬಸ್ ನಿಲ್ದಾಣದಲ್ಲಿ ಯಾವತ್ತಿಗೂ ಇವತ್ತು ಮತ್ತು 4-5 ವರ್ಷದಿಂದ ಈ ಖಾಸಗಿ ಬೇರೆ ವ್ಯಕ್ತಿಗಳು ತಮ್ಮ ಕಟ್ಟುವಂಥ ಸಾಮಗ್ರಿಗಳನ್ನು ಬಸ್ ನಿಲ್ದಾಣದಲ್ಲಿ ಹಾಕ್ತಾರೆ. ಇವ್ರು ನೋಡ್ಕೊಂಡು ಹಂಗೆ ಸುಮ್ಮನೆ ಇರ್ತಾರೆ, ಯಾರು ದೂರು ಕೊಟ್ಟರೂ ಇಲ್ಲ. ಈಗ ಅದೇ ನಾನೇ ಒಂದು 3-4 ಸಾರಿ ದೂರು ಕೊಟ್ಟಿನಿ, ಯಾವುದೇ ಇದನ್ನು ವ್ಯವಸ್ಥಿತವಾಗಿ ಮಾಡಿಲ್ಲ. ಇವತ್ತು ಇನ್ನೊಂದು ವಿಷಯ ಅಂದರೆ ಇವತ್ತು ಸಿಂಧನೂರು ತಾಲೂಕು ಆಡಳಿತ ಆಗಿರ್ಬೋದು, ರಾಯಚೂರು ಜಿಲ್ಲಾಡಳಿತ ಆಗಿರ್ಬೋದು, ಈ ಸಂಬಂಧಪಟ್ಟ ಈ ಸಾರ್ವಜನಿಕ ಆಸ್ಪತ್ರೆಯಿಂದ ಇರ್ಬೋದು ಅಥವಾ ಸ್ಥಳೀಯ ನಗರಸಭೆಯಿಂದ ಇರ್ಬೋದು, ಎಲ್ಲ ಪ್ರಚಾರ ಮಾಡ್ತಾರೆ. ಏನಂದರೆ ಡೆಂಗ್ಯೂ ಸ್ವಚ್ಛತೆ ಇಡ್ರಿ, ನೀರು ನಿಲ್ಲಿಸಾರ್ದಂಗೆ ನೋಡಿರಿ, ಸೊಳ್ಳೆ ಜಾಸ್ತಿ ಆಗ್ತಾವೆ, ಡೆಂಗ್ಯೂ ಜ್ವರ ಬರ್ತಿದ್ರಿಂದ ಅಂತಾರೆ. ಆ ಹೃದಯ ಭಾಗದಲ್ಲಿರೋ ಬಸ್ ನಿಲ್ದಾಣದಲ್ಲಿ ಎಷ್ಟೋ ಸ್ವಚ್ಛತೆ ಐತೆ ಅಂದ್ರೆ ಎಲ್ಲ ನೀರು ನಿಂತಿರ್ತಾವೆ. ಮಳೆ ಬಂದ್ರಂತೂ ದಾಟಕ್ಕಾಗ್ತಾರಲ್ಲ. ಮಳೆ ಬಂದ್ರೆ ನೀವು ಮಳೆ ನೀರು ಎಲ್ಲ ನೋಡ್ಬೇಕು. ನೀವು ಆ ಕಡೆ ಪಕ್ಕದ 8ನೇ ವಾರ್ಡ್ನಾಗ ಎಲ್ಲ 5 ಸಣ್ಣ ಪುಟ್ಟ ರಸ್ತೆಗಳಿಂದ ಹರಿದು ಹೋಗಿ ಅಲ್ಲೆಲ್ಲ ನೀರು ನಿಂತು ಒಂದು ಏರಿಯಾನೇ ಮಲೇರಿಯಾ ಆದಂಗೆ ಇರ್ತದೆ. ಇದರಿಂದ ಸಾಕಷ್ಟು ಈಗ ಡೆಂಗ್ಯೂ ಜ್ವರ, ಮಲೇರಿಯಾ ಈ ಥರ ಜ್ವರಗಳು ಬರ್ತಾವೆ. ಇದನ್ನು ತಾವೇ ಪ್ರಚಾರ ಮಾಡ್ತಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಅಸ್ವಚ್ಛತೆ ಇಟ್ಟು ತಾವೇ ಡೆಂಗ್ಯೂ ಜ್ವರನ ಆಹ್ವಾನಿಸಿದಂಗೆ ಆಗೈತೆ. ಇವತ್ತು ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತಿಗೂ ಬೇಕಾದ್ರೆ ಖುದ್ದು ಬಂದು ಪರಿಶೀಲಿಸಬಹುದು. ಸ್ಟೇನೆಪ ಇನ್ನೆಷ್ಟು ವರ್ಷ? ಬಸ್ ನಿಲ್ದಾಣ ಆವರಣದ 4 ದಿಕ್ಕಿನಲ್ಲಿ ಮೂತ್ರ ವಿಸರ್ಜನೆ ನಿರಂತರ. ಸಿಂಧನೂರು ಬಸ್ ನಿಲ್ದಾಣ ಪ್ರವೇಶಿಸಿದರೆ ಸಾಕು ದುರ್ವಾಸನೆ ಬರುತ್ತದೆ. ಅನೇಕ ನಾಗರಿಕರು, ಸಾರ್ವಜನಿಕರು, ಸಂಘಟನಾ ಹೋರಾಟಗಾರರು 10 ಬಾರಿ ಅಧಿಕೃತವಾಗಿ ದೂರುತ್ತಲೇ ಇದ್ದರೂ ಸ್ವಚ್ಛತೆ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿರುವ ದಪ್ಪ ಚರ್ಮದ ಸಿಂಧನೂರು ಬಸ್ ನಿಲ್ದಾಣ ಘಟಕ ವ್ಯವಸ್ಥಾಪಕರ ನಡೆ ಖಂಡನೀಯ. ಬಸ್ ನಿಲ್ದಾಣದ ತುಂಬೆಲ್ಲ ಖಾಸಗಿ ಕಾರು, ಟಾಟಾ AC, ದ್ವಿಚಕ್ರ ವಾಹನಗಳು ದಿನಂಪ್ರತಿ ಇಡೀ ದಿನ ಅನಧಿಕೃತವಾಗಿ ನಿಲ್ಲುತ್ತಿದ್ದು ಖಾಸಗಿ ವಾಹನಗಳ ನಿಲ್ದಾಣವಾಗಿ ಮಾರ್ಪಟ್ಟಿದೆ. ಸಿಂಧನೂರು ಹೈಟೆಕ್ ಬಸ್ ನಿಲ್ದಾಣ ಸಂಪೂರ್ಣ ಸಮಸ್ಯೆ ಮುಕ್ತ ನಿಲ್ದಾಣ ಯಾವಾಗ ಆಗುತ್ತದೆ ಎಂದು ಕಾದು ನೋಡಬೇಕಿದೆ. ನಮಸ್ಕಾರ. ನಾವು ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ಈ ಒಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಯಾವೆಲ್ಲ ರೀತಿಯಾಗಿ ಒಂದು ಸಮಸ್ಯೆಗಳ ಸರಮಾಲೆಯನ್ನೇ ಒದ್ಕೊಂಡಿರ್ತಕ್ಕಂಥ ಈ ಒಂದು ಕೇಂದ್ರ ಬಸ್ ನಿಲ್ದಾಣ, ಜೊತೆಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಆಗಿರ್ಬೋದು, ಮತ್ತು ಸಾರಿಗೆ ಇಲಾಖೆಯಿಂದ ಆಗಿರ್ಬೋದು, ಮತ್ತು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ವರ್ಷಕ್ಕೆ ಇಂತಿಷ್ಟು ಅಂತೇಳಿ ಕೋಟ್ಯಾಂತರ ರೂಪಾಯಿ ಈ ಒಂದು ಬಸ್ ನಿಲ್ದಾಣದ ಅಭಿವೃದ್ಧಿಗಾಗಿ ಆಗಿರ್ಬೋದು, ಮತ್ತು ಇಲ್ಲಿನ ಸ್ವಚ್ಛತೆ ವಿಚಾರವಾಗಿರ್ಬೋದು, ಎಲ್ಲ ವಿಚಾರವಾಗಿ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅನುದಾನ ಬಂದರೂ ಕೂಡ ಯಾವ ರೀತಿಯಾಗಿ ಇಲ್ಲಿ ದುರ್ಬಳಕೆ ಆಗ್ತಾ ಇದೆ, ಆ ಅನುದಾನ ಯಾವ ರೀತಿಯಾಗಿ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು, ಭಾಳಷ್ಟು ವಿಚಿತ್ರದ ಸಮಸ್ಯೆಗಳು ನಮ್ಮ ಕೇಂದ್ರ ಬಸ್ ನಿಲ್ದಾಣವಾಗಿರ್ತಕ್ಕಂಥ ಸಿಂಧನೂರಲ್ಲಿದ್ದಾವೆ. ಏನಾದರೂ ಮಳೆ ನೀರು ಬಂದಂಥ ಸಂದರ್ಭದಲ್ಲಿ ಸರಾಗವಾಗಿ ಹರಿದು ಹೋಗಲಿಕ್ಕಾದಂಥ ಉತ್ತಮ ವ್ಯವಸ್ಥೆ ಇಲ್ಲ. ಜೊತೆಗೆ ಇಲ್ಲಿ ಮೂತ್ರಾಲಯ ವ್ಯವಸ್ಥೆಗಳಿದ್ರೂ ಕೂಡ ಅಲ್ಲಿ ಗಬ್ಬು ನಾರ್ತಾ ಇರತಕ್ಕಂಥ ವಿಚಾರವನ್ನು ಮನಗಂಡು ಸಾರ್ವಜನಿಕರು ಹೊರಗಡೆ ಬಂದು ಮೂತ್ರ ವಿಸರ್ಜನೆ ಮಾಡುವಂಥದ್ದು. ಜೊತೆಗೆ ಸರ್ಕಾರದ ಭೂಮಿ ಅಥವಾ ಸರ್ಕಾರದ ಈ ಒಂದು ಆಸ್ತಿ ಏನಿದೆ ಕೇಂದ್ರ ಬಸ್ ನಿಲ್ದಾಣ, ಇದರೊಳಗಡೆ ಬೇರೆ ಅದಕ್ಕೇನಂತಾರೆ ಹೊರಗಡೆಯವರು ಖಾಸಗಿ ವ್ಯಕ್ತಿಗಳಾಗಿರ್ಬೋದು, ಖಾಸಗಿ ಮಾಲೀಕರಾಗಿರ್ಬೋದು, ಇಲ್ಲಿ ಬಂದು ಉಸುಗು ಹಾಕುವಂಥದ್ದು, ತಮ್ಮ ವಾಹನಗಳನ್ನು ಒಳಗಡೆ ನಿಲ್ಲಿಸುವಂಥದ್ದು. ಇಲ್ಲಿನ ನಿಯಂತ್ರಕರಿಗೆ, ಡಿಪೋ ಮ್ಯಾನೇಜರ್ ಅವರಿಗೆ ಆಗಿರ್ಬೋದು, ಮತ್ತು ಇಲ್ಲಿನ ಕೇಂದ್ರ ಬಸ್ ನಿಲ್ದಾಣ ಸಿಂಧನೂರಿನ ನಿಯಂತ್ರಕರಿಗೆ ಆಗಿರ್ಬೋದು, ಈ ಮೂಲಕ ನಾವು ಕೇಳಿಕೊಳ್ಳೋದಿಷ್ಟೇ, ಇಲ್ಲೇನು ಮೂಲಭೂತ ಸಮಸ್ಯೆಗಳು ಸಾರ್ವಜನಿಕರಿಗೆ ದಿನನಿತ್ಯ ಕಾಡ್ತಾ ಇದ್ದಾವೆ. ಈ ಮೂಲಭೂತ ಸಮಸ್ಯೆಗಳಿಗೆ ನೇರ ಹೊಣೆಗಾರರು ಮಾನ್ಯ ಡಿಪೋ ಮ್ಯಾನೇಜರ್ ಆಗಿರ್ತಾರೆ. ಡಿಪೋ ಮ್ಯಾನೇಜರ್ ಜೊತೆಗೆ ಈ ಬಂದು ಕೇಂದ್ರ ಬಸ್ ನಿಲ್ದಾಣದ ನಿಯಂತ್ರಕರು ಆಗಿರ್ತಾರೆ. ಜೊತೆಗೆ ಈ ಮೇಲಂತದ ಅಧಿಕಾರಿಗಳ, ಉದಾಹರಣೆಗೆ ತಹಶೀಲ್ದಾರ್ ಆಗಿರ್ಬೋದು, DC ಗಳಾಗಿರ್ಬೋದು, ಸಂಬಂಧಪಟ್ಟಂಥ ಸಾರಿಗೆ ವ್ಯವಸ್ಥೆಯ ನಿರ್ವಾಹಕರಾಗಿರ್ಬೋದು, ಇವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಅನುದಾನವನ್ನು ಕಳಿಸಿಕೊಡುತ್ತೆ. ಇಲ್ಲಿ ಒಂದು ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ, ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿದ್ರೆ, ಯಾಕಾಗಿ ಬೇಕು ಈ ಒಂದು ಕೇಂದ್ರ ಬಸ್ ನಿಲ್ದಾಣ? ಇಲ್ಲಿ ಬಂದ್ರಪ್ಪ ಅಂದರೆ ಇಲ್ಲಿ ರೋಗ ರುಜಿನಗಳನ್ನು ಹಂಚ್ಕೊಂಡೇ ಹೋಗಬೇಕು. ಯಾಕಂದರೆ ಉತ್ತಮವಾದಂಥ ಶೌಚಾಲಯ ವ್ಯವಸ್ಥೆ ಇಲ್ಲ, ಉತ್ತಮವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಉತ್ತಮವಾದಂಥ
ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ, ಮಕ್ಕಳಿಗೆ ಸಮಯಕ್ಕೆ ಸರಿಯಾದಂಥ ಬಸ್ಗಳಿಲ್ಲ. ಈ ಒಂದು ಕೇಂದ್ರ ಬಸ್ ನಿಲ್ದಾಣ ಮೇಲೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಡಿಪೋ ಏನಿದೆ, ಆ ಡಿಪೋ ಮೇಲೆ ಕೂಡ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮೂಲಭೂತ ಸಮಸ್ಯೆಗಳ ನಿವಾರಣೆಗೆ ಕೈಗೊಳ್ಳದಿದ್ದ ಪಕ್ಷದಲ್ಲಿ ನಾವು ಸಾರ್ವಜನಿಕರು ಮತ್ತು ಇಲ್ಲಿನ ಸವಾರರು ಎಲ್ಲರೂ ಕೂಡ ಮುಂದಿನ ದಿನಮಾನಗಳ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ಮೂಲಕ ಸ್ಪಷ್ಟಪಡ್ತಾ ಇದ್ದೀನಿ. ನಾನು ನಿರುಪಾಧಿಕೆ ಗೋಮರ್ಸಿ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ಮುಖಂಡರು. ನಮಸ್ಕಾರ. ಘಟಕ ವ್ಯವಸ್ಥಾಪಕರು ನಾನು ಸಿನ್ನೂರು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಾನು ಕಲ್ಯಾಣ ಕರ್ನಾಟಕ ಸಿನ್ನೂರು ಘಟಕ ವ್ಯವಸ್ಥಾಪಕ. ನಮಗೆ ಯಾವುದೇ ಅನುದಾನ ಇಲ್ಲ, ಏನೇ ಇದ್ದರೂ ವಿಭಾಗೀಯ ಮತ್ತು ಕೇಂದ್ರ ಕಚೇರಿ ಮಟ್ಟದಲ್ಲಿರುತ್ತೆ. ಘಟಕಕ್ಕೆ ಯಾವುದೂ ಅನುದಾನ ಬರಲ್ಲ. ಮೂಲಭೂತ ನೀರಿಂದಿದೆ, RO ಪ್ಲ್ಯಾಂಟ್ ಇದೆ, ಪ್ಲಸ್ ಜನರಲ್ ವಾಟರ್ ಇದೆ. ಯೂರಿನಲ್ ಸಮಸ್ಯೆ ಇತ್ತು, ಯೂರಿನಲ್ ಬ್ಲಾಕ್ ಒಂದು ಹೊಸದಾಗಿ ಕಟ್ಟಿದ್ದಾರೆ 20ರದ್ದು. ಪ್ಲಸ್ ಅಲ್ಲಿ ಟಾಯ್ಲೆಟ್ ರೂಮ್ ಇದೆ, ಪಾರ್ಕಿಂಗ್ ಇದೆ. ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಏನೇನು ಬೇಕೋ ಎಲ್ಲ ಸೌಲಭ್ಯ ಇದೆ. ಯಾವುದು ಇಲ್ಲ ಬೀಗ ಆದರೆ ನಮ್ಮ ಗಮನಕ್ಕೆ ಬರ್ತಿತ್ತು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ. ಇಲ್ಲಿ ನಮ್ಮ ಸಿನ್ನೂರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾಲೇಜಸ್ ಇದ್ದಾವೆ, ಅಲ್ಲಿ ಯಾವ ಯೂರಿನಲ್ ಬ್ಲಾಕ್ಸ್ ಇಲ್ಲ. ಮೋಸ್ಟ್ಲಿ ಕಾಲೇಜಸ್ಸಲ್ಲಿ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. 12:30 ಸುಮಾರು ಒಂದು 500 ಜನ ಹುಡುಗರು ಬರ್ತಾರೆ. ನೋಟಿಸ್ ಕೊಟ್ಟಿದ್ದೀವಿ, ಅವರಿಗೆ ಮೌಖಿಕವಾಗಿ ಹೇಳಿದ್ದೀವಿ, ಬರ್ತಾರೆ ಹುಡುಗರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯೆಲ್ಲ DDT ಸಿಂಪಡಣೆ ಮಾಡ್ತಾಯಿದ್ದೀವಿ, ಸೊಳ್ಳೆ ಹರಡದಂತೆ ಸ್ವಲ್ಪ ಕ್ಲೀನಿಂಗ್ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಇನ್ನು ಉಳಿದಂತೆ ಈಗ ನೀರು ನಿಂತಿದ್ದೇನೆ, ಎಲ್ಲೂ ನಿಂತಿಲ್ಲ. ಒಂದು 2-3 ಡೇ ಬೇಕು ಇತ್ತು, ತಾವು ಹೇಳ್ದಂಗೆ ಇತ್ತು, ಬಟ್ ಈಗ ಯಾವೂ ಇಲ್ಲ. ಇಲ್ಲ ಅಂಥವು ಯಾವ ಪ್ರಕರಣ ಇಲ್ಲ, ಅಂಥವು ಯಾವೂ ಇಲ್ಲ. ಎಲ್ಲಿ? ಹಾಂ, ಆ ಕಡೆ ಕಾರ್ನರಿಗೆ ಅದು ತಿಪ್ಪೆ ಇದೆಯಲ್ಲ, ಅಲ್ಲಿ ತಿಪ್ಪೆ ಇದೆ ಅಲ್ಲಿ. ಅವ್ರಿಗೆ ಮೊನ್ನೆ ನಾನು ಕರೆದು ಹೇಳಿದ್ದೀನಿ, ಆ್ಯಕ್ಚುಲಿ ಬರಲ್ಲ, ಇಲ್ಲ ಸರ್ ಒಂದು 2 ಡೇಸ್ ಸಲುವಾಗಿ ಅಂತ ಹೇಳಿದ್ರು. ಅದು ಈಗ ತೆಗಿಸ್ತೀವಿ. ಕಾರ್ನರ್ ಏನಿದೆ ಅಲ್ಲಿ ನಮ್ಮ ವ್ಯಾಪ್ತಿ ಬರೋದಿಲ್ಲ, ಆದರೂ ಕೂಡ ನಾವು ಅಲ್ಲಿ ಪಿಟ್ ಮಾಡಿದ್ವಿ, ಡಸ್ಟ್ಬಿನ್ ಪಿಟ್. ಎಲ್ಲ ಕಸ ಅಲ್ಲಿ ಶೇಖರಣೆ ಆಗುತ್ತೆ. ಶೇಖರಣೆ ಆದಮೇಲೆ ಲಿಫ್ಟ್ ಮಾಡಿಕೊಂಡು ಲಾಸ್ಟ್ ವೀಕೆಲ್ಲ ಸುಮಾರು 10 ಟ್ರ್ಯಾಕ್ಟ್ರ್ ಲಿಫ್ಟ್ ಮಾಡಿ ಮಾಡಿಸಿ ಎಲ್ಲ DDT ಸಿಂಪಡಣೆ ಮಾಡಿ ಕಳಿಸಿದ್ವಿ. ಅರ್ಧಕ್ಕೆ ಏನು ನಿಂತಿಲ್ಲ, ಅದು ಏನಿಲ್ಲ ಅಲ್ಲಿ. ಅದು ಟೆಂಡರ್ ಕಾಲ್ ಆಗಿದೆ, ಅದು ಓಪನ್ ಸ್ಪೇಸ್ ಟೆಂಡರ್ ಇದೆ, ಅದು ಬಿಡ್ ಮಾಡ್ಬೋದು ಯಾರು ಬೇಕಾದ್ರೆ. ಓಪನ್ ಸ್ಪೇಸ್ ಕೊಡ್ತಾರೆ. ಗುಟ್ಕಾ ಅದೇ ಹೇಳ್ತೀನಲ್ರಿ, ನಮ್ಮವರು ತಪ್ಪು ಮಾಡ್ತಿರ್ತಾರೆ, ನಾವು ಆ್ಯಕ್ಷನ್ಸ್ ಮಾಡ್ತೇವೆ, ಯಾವ ರೀತಿಯೂ ಇದನ್ನು ಆಗಲ್ಲ. ಅದೇ ಈಗ ನಾನು ನೋಡಿದೆ, ನಿನ್ನೆ ನೋಡಿದೆ, ಮಳೆ ಬಂದುಬಿಟ್ಟು ಸ್ವಲ್ಪ ಬ್ಲಾಕೇಜ್ ಆಗಿದೆ. ಅದೇನು ಹೇಳಿದ್ದೀನಿ, ಲಿಫ್ಟ್ ಮಾಡಿಸ್ತಾರೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆ ಮುಕ್ತ ಸಿಂಧನೂರು, ಸಮಸ್ಯೆ ಮುಕ್ತ ಹೈಟೆಕ್ ಬಸ್ ನಿಲ್ದಾಣವನ್ನು ಸರಿಪಡಿಸುತ್ತಾರೆ ಎಂಬ ಆಶಾ ಭಾವನೆಯೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದಾರೆ. ಇಷ್ಟಾದರೂ ಅಧಿಕಾರಿಗಳು ಕಣ್ಣಿದ್ದು ಪೂರ್ಣರಂತೆ ವರ್ತಿಸಿದರೆ ಫಲಶ್ರುತಿ ಸಿಗುವವರೆಗೂ ನಮ್ಮ ಬಡವರ ಬಾರುಕೋಲಿನ ಚಾಟಿ ಬೀಸುತ್ತಲೇ ಇರುತ್ತದೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದೆ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ಶುಭ ದಿನ. ಬಡವರ ಬಾರುಕೋಲು ನ್ಯೂಸ್ ಕನ್ನಡ. ದಯವಿಟ್ಟು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.